ನಾಳೆ 1ನೇ ತಾರೀಕು ಏಪ್ರಿಲ್ 1ರಿಂದ ನಾವು ಪ್ರಚಾರ ಕಾರ್ಯ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕೋಲಾರ ಮುಳುಬಾಗಿಲಿಂದ ಕುರುಡುಮಲೆ ದೇವಸ್ಥಾನದಿಂದ ನಾವು ಬೆಳಗ್ಗೆ 9 ಗಂಟೆಗೆ ಪೂಜೆ ಮಾಡಿ ಅಲ್ಲಿಂದ ಪ್ರಚಾರ ಮಾಡ್ತಾ ಇದ್ದೀವಿ. ಕುರುಡುಮಲೆ ಮುಗಿಸ್ಕೊಂಡು ಕಾಂಗ್ರೆಸ್ ಆಫೀಸ್ಗೆ ಹೋಗಿ ನಾವು ಸ್ವಲ್ಪ ಕೋಲಾರ ಟೌನಲ್ಲೂ ಪ್ರಚಾರ ಮಾಡಿ ಮಧ್ಯಾಹ್ನದ ಮೇಲೆ ಚಿಂತಾಮಣಿಗೆ ಹೋಗ್ತಾ ಇದ್ದೀವಿ. ಸೊ ಕಾರ್ಯಕರ್ತರೆಲ್ಲ ದಯವಿಟ್ಟು ಬೆಳಗ್ಗೆ 9 ಗಂಟೆಗೆ ಪೂಜೆಗೆ ಬರಬೇಕಂತ ಈ ಮೂಲಕ ಕೋರ್ತಾ ಇದ್ದೀನಿ. ನಾಳೆ ಯಾರ್ಯಾರು ಭಾಗಿಯಾಗ್ತಾರೆ ಪೂಜೆಯಲ್ಲಿ? ನಾಳೆ ಆಲ್ಮೋಸ್ಟ್ ಎಲ್ಲ MLAಗಳು ಬರ್ತೀನಿ ಅಂತ ಹೇಳಿದ್ದಾರೆ, ಬರ್ತಾರೆ. ಸರ್, ಅಲ್ಲೇ ಪೂಜೆ ಇಟ್ಕೊಂಡಾಗ ಏನು ವಿಶೇಷತೆ? ಇದು ಮೂಡಣ ಬಾಗಿಲು ಅಂತಾರೆ. ಇಡೀ ಕರ್ನಾಟಕಕ್ಕೆ ಒಂದು ಪ್ರಾಶಸ್ತ್ಯವಾದ ಸ್ಥಳ ಅದು. ಹಾಗಾಗಿ ಅಲ್ಲಿಂದನೇ ಪೂಜೆ ಇಟ್ಕೋಬೇಕು ಅಂತ ಪ್ರತಿ ಎಲೆಕ್ಷನಲ್ಲೂ ಪ್ರತಿಯೊಬ್ಬರು ಅಲ್ಲಿಂದನೇ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ನಾವು ಅಲ್ಲೇ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ದೇವಮೂಲೆ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಚೆನ್ನಾಗಿದೆ. ಸ್ವಲ್ಪ ಲೇಟಾಗಿ ಆಗಿದೆ ಅಂತ ಬೇಸರ ಇದ್ದರೂ ಕೂಡ ಅವರೆಲ್ಲ ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಅಂತ ಹೇಳಿ ತುಂಬ ಸಂತೋಷವಾಗಿ ನಮ್ಮ ಜೊತೆ ಇದ್ದಾರೆ. ಎಲ್ಲರೂ ಬಂದು ಅವರೇ ಬಂದು ಪರಿಚಯ ಮಾಡ್ಕೊಳ್ತಾವ್ರೆ. ದಿನ ಫೋನ್ಗಳು ಮಾಡ್ತಾರೆ, ಅವರೇ ಪರಿಚಯ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ನಮಗೆ ಒಳ್ಳೆ ವಾತಾವರಣ ಅಂತೂ ಇದೆ. ಎಲ್ಲ ತಾಲೂಕುಗಳು ಓಡಾಡೋಕ್ಕೆ ಶುರು ಮಾಡ್ತಾ ಇದ್ದೀವಿ. ಮತ್ತೆ ಏನು ಮೆಸೇಜ್ ಕೊಡೋಕ್ಕಿದೆಯಾ ಸರ್ ಜನಸಾಮಾನ್ಯರಿಗೆ? ಒಂದು ಮೆಸೇಜ್ ಮತದಾರರು, ನಾನು ವಿನಂತಿಸ್ಕೊಳ್ಳೋದೇನೆಂದರೆ, ಕರ್ನಾಟಕದಲ್ಲಿ ಈ ಬಾರಿ ಸರ್ಕಾರ ಮಾಡಿ ನಮಗೆ 5 ಗ್ಯಾರಂಟಿಗಳು ಮನೆ ಮನೆಗೂ ತಲುಪುವಂಥ ಕೆಲಸ ಆಗಿದೆ. ಸರ್ಕಾರ ಬಂದ 4 ತಿಂಗಳಲ್ಲೂ ಆದಷ್ಟು ಗ್ಯಾರಂಟಿಗಳು ಪೂರೈಕೆ ಮಾಡಿ ಪ್ರತಿ ಮನೆಗೆ ಕನಿಷ್ಠ 6,000 ಅಷ್ಟು ದುಡ್ಡು ಸೇರಿದೆ. ಇದರಿಂದ ಭಾಳ ಪ್ರಯೋಜನ ಆಗಿದೆ. ಈಗ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವಂಥ ಕರ್ನಾಟಕದ ಜನತೆಗೆ ಇದರಿಂದ ತುಂಬ ರಿಲೀಫ್ ಆಗಿದೆ ಅಂತ ಹೇಳಿ ನಾನು ಹೇಳಕ್ಕೆ ಬಯಸ್ತೀನಿ.